ಶ್ರೀಧಾಮ ಮಾಣಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಮಾಣಿಲ ಶ್ರೀಧರ್ಮದ ಬೆಳ್ಳಿ ಹಬ್ಬ ಮಹೋತ್ಸವ ಸಮಾರೋಪ ಸಮಾರಂಭವು ಆಗಸ್ಟ್ 16ರಿಂದ 18ರವರೆಗೆ ಜರುಗಲಿದೆ ಎಂದು ಬೆಳ್ಳಿ ಹಬ್ಬ ಮಹೋತ್ಸವ ಪುತ್ತೂರು ತಾಲೂಕು ಅಧ್ಯಕ್ಷ ಸೀತಾರಾಮ್ ರೈ ಕೇದಂಬಾಡಿಗತ್ತು ತಿಳಿಸಿದರು. ಕಳೆದ ವರ್ಷ ಪುತ್ತೂರಿನಿಂದ ಅದ್ದೂರಿಯ ಹೊರಕಾಣಿಕೆ ಸಮರ್ಪಣೆ ಮೂಲಕ ಜಿಲ್ಲೆಯಾದ್ಯಂತ ಸಂಚಲನ ಮೂಡಿಸಿದ್ದು, ಈ ಕುರಿತು ಸ್ವಾಮೀಜಿಯವರಿಗೆ ಪುತ್ತೂರಿನ ಭಕ್ತರ ಮೇಲೆ ಅಪಾರ ಪ್ರೀತಿ ಇದೆ. ಇದೀಗ ಆಗಸ್ಟ್ 18ಕ್ಕೆ ಬೆಳ್ಳಿ ಹಬ್ಬದ ಸಮಾರೋಪ ಕಾರ್ಯಕ್ರಮಕ್ಕೆ ಪುತ್ತೂರಿನಿಂದ ಉಚಿತವಾಗಿ ವಾಹನದ ವ್ಯವಸ್ಥೆ ಮಾಡಲಾಗಿದ್ದು, ಕಾರ್ಯಕ್ರಮಕ್ಕೆ ತೆರಳುವವರು ಮುಂಚಿತವಾಗಿ ಪುತ್ತೂರು ತಾಲೂಕು ಸಮಿತಿಯನ್ನು ಸಂಪರ್ಕಿಸಬೇಕು ಎಂದರು. ವಿವಿಧ ಕ್ಷೇತ್ರದ ಅಭಿವೃದ್ಧಿ, ಧರ್ಮದ ಬಗ್ಗೆ ನಡೆಯುವ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಸಮಸ್ತ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಸ್ವಾಮೀಜಿಯವರ ಪರಿಕಲ್ಪನೆಯನ್ನು ಸಾಕಾರಗೊಳಿಸಬೇಕು ಎಂದ ಅವರು, ಇದರ ಜೊತೆಗೆ ಹೊರಕಾಣಿಕೆ ಸಮರ್ಪಣೆ ಮಾಡುವವರು ಕ್ಷೇತ್ರಕ್ಕೆ ನೇರವಾಗಿ ಸಮರ್ಪಿಸಬಹುದು ಅಥವಾ ನಮ್ಮನ್ನು ಸಂಪರ್ಕಿಸಬಹುದು ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ಕಾರ್ಯಾಧ್ಯಕ್ಷ ಕೃಷ್ಣ ಎಂ ಅಳಿಕೆ, ಸಮಿತಿ ಕಾರ್ಯದರ್ಶಿ ನವೀನ್ ಕುಲಾಲ್ ಉಪಸ್ಥಿತರಿದ್ದರು. ಅಲ್ಲಿಯವರಿಗೆಲ್ಲರಿಗೂ ಇಡೀ ಜಿಲ್ಲೆಯಾದ್ಯಂತ ಭಾರಿ ಒಂದು ಸಂಚಲನವನ್ನು ಮೂಡಿಸಿದಂಥ ಒಂದು ಶೋಭಾಯಾತ್ರೆ, ಅದರೊಟ್ಟಿಗೆ ಹೊರಕಾಣಿಕೆ ಸಮರ್ಪಣೆಯಾಗಿದೆ. ಇಲ್ಲಿ ನಾವು ಎಲ್ಲಿಗೆ ಇಚ್ಛೆ ಪಡುವುದೇನಂತ ಹೇಳಿದರೆ, ಕಳೆದ ವರ್ಷ ನಮಗೆ ಪುತ್ತೂರಿನ ತಾಲೂಕಿನಾದ್ಯಂತ ಎಲ್ಲ ಆ ದುರ್ಗಾಮಾತೆಯ ಭಗವದ್ಭಕ್ತರು ನಮಗೆ ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡಲಿಕ್ಕೆ ಎಲ್ಲರೂ ಭಾರಿ ಒಳ್ಳೆ ಮನಸ್ಸಿಂದ ಸಹಕಾರ ಕೊಟ್ಟಿದ್ದಾರೆ. ಆ ಹೊರಕಾಣಿಕೆ ಯಶಸ್ವಿಯಾಗಬೇಕಿದ್ರೆ ತಾಲೂಕಿನಾದ್ಯಂತ ಎಲ್ಲರ ಸಹಕಾರ ಅತಿ ಮುಖ್ಯವಾಗಿತ್ತು. ಆದ್ದರಿಂದ ಈ ಸುಸಂದರ್ಭದಲ್ಲಿ ನಾವೆಲ್ಲಿಗೆ ಈ ಪುತ್ತೂರು ತಾಲೂಕು ಸಮಿತಿ ವತಿಯಿಂದ ಕೇಳಿಕೊಳ್ಳುವುದೇನಂತ ಹೇಳಿದರೆ, ಇವತ್ತು ಅಲ್ಲಿ ವರಮಹಾಲಕ್ಷ್ಮಿ ವ್ರತಾಚರಣೆ ಎಲ್ಲ ಕಡೆ ಆಚರಣೆ ನಡೆಯುತ್ತಿರುವುದರಿಂದ ಎಲ್ಲರಿಗೂ ಆ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಅಸಾಧ್ಯ ಆಗ್ಬೋದು. ಆದ್ದರಿಂದ ಈ ಇವತ್ತು ನಾಳೆ ನಾಡಿದ್ದು 3 ದಿನ ಅದ್ದೂರಿಯಿಂದ ಅಲ್ಲಿ ಸಭಾ ಕಾರ್ಯಕ್ರಮ, ಅದರೊಟ್ಟಿಗೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಆದ್ದರಿಂದ ಈ ಎಲ್ಲ ಕಾರ್ಯಕ್ರಮದಲ್ಲಿ ಪುತ್ತೂರಿನ ತಾಲೂಕಿನ ಭಗವದ್ಭಕ್ತರು ಅದರಲ್ಲಿ ಪಾಲ್ಗೊಳ್ಳಬೇಕು. ಅದರ ವಿಶೇಷ ಏನಂತ ಹೇಳಿದರೆ, ಈ ಬೆಳ್ಳಿ ಹಬ್ಬದ ಕಳೆದ ವರ್ಷ ಏನು ಬೆಳ್ಳಿ ಹಬ್ಬ ಉದ್ಘಾಟನೆ ಆಗಿದೆ, ಅದರ ಸಮಾರೋಪ ಸಮಾರಂಭ ಆದಿತ್ಯವಾರ ದಿವಸ ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ. ಅದರಿಂದ ಎಲ್ಲರೂ ಪುತ್ತೂರಿನ ತಾಲೂಕಿನಾದ್ಯಂತ ಎಲ್ಲ ಭಗವದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತೇಳಿ ಈ ಮೂಲಕ ನಾವು ಪತ್ರಿಕಾಗೋಷ್ಠಿಯಲ್ಲಿ ಪುತ್ತೂರು ತಾಲೂಕಿನ ವತಿಯಿಂದ ವಿನಮ್ರವಾಗಿ ವಿನಂತಿ ಮಾಡ್ತಾ ಇರೋದು. ಇನ್ನು ಮುಂದೆ ಕೆಲವೊಂದು ವಿಚಾರವನ್ನು ಅಧ್ಯಕ್ಷರು ಎಲ್ಲ ಹೇಳಲಿಕ್ಕಿದ್ದಾರೆ. ಈ ವರಮಹಾಲಕ್ಷ್ಮಿ ವ್ರತಾಚರಣೆ ಬೆಳ್ಳಿ ಹಬ್ಬದ ಕುರಿತು ಹೇಳಬೇಕಂದ್ರೆ, ಮಾಣಿಲ ಸ್ವಾಮೀಜಿಗಳು ವಿವಿಧ ಕ್ಷೇತ್ರಗಳ ಪರಿಚಯವನ್ನು ಮತ್ತು ಅದರ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬಹುದು, ವ್ರತಾಚರಣೆ ಅಂದರೆ ಏನು, ಧರ್ಮದ ಬಗ್ಗೆ ಪರಿಕಲ್ಪನೆಗಳು ಏನಿವೆ, ಅದನ್ನು ಹೇಗೆ ಸಾಕಾರಗೊಳಿಸುವುದು, ಇದರ ಬಗ್ಗೆ ತುಂಬ ಸಲ ಪ್ರತಿ ತಿಂಗಳು ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನಾವೀಗ ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಏನು ಅಂತ ಹೇಳಿದರೆ, ಪುತ್ತೂರಿನ ಸಮಸ್ತ ಹಿಂದೂ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ. ನಾವು ಹೊರಕಾಣಿಕೆ ಮಾಡಿರ್ಬೋದು, ಇಲ್ಲದ್ರೆ ಅಲ್ಲಿಗೆ ಸ್ವಲ್ಪ ಧನಸ ನಮ್ಮಿಂದ ಏನು ನಾವು ಕಲೆಕ್ಟ್ ಮಾಡಿದ್ದೇವೆ ಅದನ್ನು ಸಮರ್ಪಣೆ ಮಾಡಿರ್ಬೋದು. ಅದು ಭಾಳ ಅದ್ಭುತ ಕ್ಷಣ. ಅವತ್ತು ನಾವು ಪುತ್ತೂರಿನ ಜನತೆ ಕೊಟ್ಟಂಥ, ಆ ಕ್ಷೇತ್ರಕ್ಕೆ ಕೊಟ್ಟಂಥ ಆ ಕ್ಷಣ ಅದ್ಭುತ. ಸ್ವಾಮೀಜಿಗಳ ಒಂದು ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿ ಬಂತು. ಅಂದರೆ ಆ ಕ್ಷೇತ್ರದಲ್ಲಿರುವಂತಹ ಸ್ವಾಮೀಜಿಗಳ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಪುತ್ತೂರಿನ ಹಿಂದೂ ಬಾಂಧವರು ನನ್ನೊಡನಿದ್ದಾರೆ ಎಂಬಂಥ ಒಂದು ಭಾವನೆ ಸ್ವಾಮೀಜಿಯಲ್ಲಿ ಬಂದಿದೆ. ಆದ್ದರಿಂದ ನಾವು ಕಳಕಳಿಯ ವಿನಂತಿ ಏನು ಅಂತ ಹೇಳಿದರೆ, ಪುತ್ತೂರಿನ ಸಮಸ್ತ ಹಿಂದೂ ಬಾಂಧವರು ಇದರಲ್ಲಿ ಪಾಲ್ಗೊಳ್ಳಬೇಕು. ಮತ್ತು ಕೆಲವು ನಾವು ಅಲ್ಲಿ ಏನು ಹಿಂದೂ ಧರ್ಮದಲ್ಲಿ ಯಾವುದೆಲ್ಲ ಆಚರಣೆಗಳಿವೆ ಅದನ್ನೆಲ್ಲ ಒಂದೊಂದಾಗಿ ಎಳೆಯಾಗಿ ಮಾಡ್ಕೊಂಡು ಬಂದರು. ಅದು ನಿಮಗೆ ಕೊಡಿದರೆ ನಿಮಗೆ ದಿನಕ್ಕೊಂದು ಸಂದೇಶವನ್ನು ಜನತೆಗೆ ನೀಡ್ಬೋದು, 1 ವರ್ಷ ನೀಡ್ಬೋದು, ಅಷ್ಟು ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಪುತ್ತೂರಿನ ಬಾಂಧವರಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ಳುವುದೆಂದರೆ, ತಾವು ಇದರಲ್ಲಿ ಭಾಗವಹಿಸಬೇಕು. 3 ದಿನ ನಿರಂತರವಾಗಿ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಆದ್ದರಿಂದ ತಾವೆಲ್ಲರೂ ಭಾಗವಹಿಸಬೇಕಂತೇಳಿ ನಮ್ಮ ಅಧ್ಯಕ್ಷರು, ಪುತ್ತೂರಿನ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇಲ್ಲ 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 ಅಲ್ಲ, ಅದು ಆಗಿದೆ. ಈಗ ನಾವೇನೆಂದರೆ, ಈಗ ಎಲ್ಲಿಯಾದರೂ ಅಲ್ಲಿ ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ಹೋಗಲಿಕ್ಕೆ ನಾವು ಒಂದಿಷ್ಟು ಜನ ಇದ್ದೇವೆ, ನಮಗೆ ಅಲ್ಲಿ ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದರೆ, ಆ ವ್ಯವಸ್ಥೆ ಬಸ್ಸು ಹೋಗುವ ವ್ಯವಸ್ಥೆಯನ್ನು ನಾವು ಸಮಿತಿ ವತಿಯಿಂದ ಮಾಡಿಕೊಡ್ತೇವೆ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಅದು
ಅದು ಮಾಡ್ಬೋದು. ರವಿವಾರ ಹೌದು. ಆದಿತ್ಯವಾರ ದಿವಸ ಹೋಗುವವರಿದ್ರೆ ಒಂದು ನಮಗೆ ನಾಳೆ ಒಂದು 3 ಗಂಟೆ ಮೊದಲು ಹೇಳಬೇಕು. 100 ಜನ 200 ಜನ ಹೋಗುವವರಿದ್ರು ಅವರಿಗೆ ಹೋಗುವಂಥ ಬಸ್ಸಿನ ವ್ಯವಸ್ಥೆಯನ್ನು ಫ್ರೀಯಾಗಿ ನಾವು ಮಾಡಿಕೊಟ್ಟು ಅವ್ರು ದರ್ಶನ ಮಾಡಿ ಬರ್ಬೋದು. ಅದಕ್ಕೂ ವ್ಯವಸ್ಥೆ ಮಾಡಿ ಕೊಡ್ತೇವೆ. ಹಾಗೆ ಹಾಂ, ನಮ್ಮದೊಂದು ಕಾಂಟ್ಯಾಕ್ಟ್ ನಂಬರನ್ನು ನಾವು ನಿಮಗೆ ಕೊಡ್ತೇವೆ. ಇನ್ನು ಬೇಕಿದ್ರೆ ನೀವು ಮೆನ್ಷನ್ ಮಾಡಲಿಕ್ಕಿದ್ರೆ ಅದು ಮಾಡ್ಬೋದು. ಸುಸಂದರ್ಭದಲ್ಲಿ ಸರ್ ಹಾಂ, ಜನ ನಿನ್ನೆಯ ದೃಷ್ಟಿ ನೋಡುವಾಗ, ನಿನ್ನೆ ನಾವು ಕೃಷ್ಣನ ನಾಳಿಕೆ ಎಲ್ಲ ಹೋಗಿದ್ರು, ನಿನ್ನೆ ನೋಡುವಾಗಲೇ ಜನ ತುಂಬಿ ತುಳುಕ್ತಾ ಉಂಟು, ಭಾರಿ ಜನ ಸೇರ್ತಾ ಉಂಟು. ಇವತ್ತಿನ ಕಾರ್ಯಕ್ರಮ ಭಾರಿ ವಿಶೇಷ. ಇವತ್ತೆಲ್ಲ ಈ VIP ಗಳು ಎಲ್ಲ ಬರುವಂಥದ್ದು ಇವತ್ತು ನಾಳೆಲ್ಲ ಭಾರಿ ವಿಜೃಂಭಣೆ ನಡೀತಾ ಉಂಟು. ಇಲ್ಲಿಂದಲೂ ನಾವು ಜನ ಹೋಗುವವರಿದ್ದರೆ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೇವೆ. ಹಾಗೆ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಿದ್ರೂ ಪುತ್ತೂರಿನ ತಾಲೂಕಿನವರಿಗೆ ಫಸ್ಟ್ ಆದ್ಯತೆ ಕೊಡ್ತಾರೆ. ಎಲ್ಲಿ ಜಿಲ್ಲೆಯಲ್ಲಿ ಎಂಥ ಕಾರ್ಯಕ್ರಮ ಮಾಡೋದಿದ್ರು ಆದರೂ ಅದನ್ನು ನಾವು ಮಾಡಿದರೆ, ಪುತ್ತೂರು ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದರೆ ಅದನ್ನು ನಾವು ಯಶಸ್ವಿ ಮಾಡಿಕೊಡ್ತೇವೆ ಅಂತೇಳಿ ನೀವು ನೋಡಿರ್ಬೋದು. ಯಾಕಂದರೆ ಒಡಿಯೂರಿನ ಕಾರ್ಯಕ್ರಮ ಇರ್ಬೋದು, ಮಾಣಿಲೆ ಇರ್ಬೋದು, ಕರಿಂಜೆ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ತೇವೆ. ಅದೆಲ್ಲ ದಯ ಏನಂದರೆ ಪುತ್ತೂರು ಮಾಲಿಂಗೇಶ್ವರನ ದಯ. ಆಗಿರುವಾಗ ಇಷ್ಟೆಲ್ಲ ಮಾಡಿಕೊಟ್ಟು ನಾವೆಲ್ಲ ಸಹಕಾರ ಕೊಟ್ಟವರು ನಾವು ಬೆಳ್ಳಿ ಹಬ್ಬಕ್ಕೆ ಆಹ್ವಾನಿಸ್ತಾ ಇದ್ದೀವಿ. ಎಲ್ಲರಲ್ಲಿ ನಮ್ಮ ಮಾಡೋ ವಿನಂತಿ ಏನಂತ ಹೇಳಿದರೆ, ಒಂದು ಸಣ್ಣ ಒಂದು ಕುಗ್ರಾಮದಲ್ಲಿ ಇಂಥ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರವನ್ನು ಬೆಳೆಸಿದ್ದಾರೆ ಸ್ವಾಮೀಜಿಗಳು, ಶ್ರೀ ಕ್ಷೇತ್ರ ಮಾಣಿದರ ಸ್ವಾಮೀಜಿಗಳು. ಅದರಿಂದ ಎಲ್ಲರಲ್ಲಿ ನಮ್ಮ ವಿನಂತಿ ಏನಂತ ಹೇಳಿದರೆ, ನಾವು ದೂರದಿಂದಲೇ ಅದರ ವಿಷಯ ಕೇಳಿಕೊಳ್ಳುವುದರ ಜೊತೆಗೆ ಅಲ್ಲಿಗೆ ಒಮ್ಮೆ ಆದರೂ ಭೇಟಿ ನೀಡಬೇಕು ಅಂತ. ಸ್ವಲ್ಪ ದೂರ ಇದೆ ಪುತ್ತೂರಿಂದ ನಿಜ, ಆದರೆ ಸಹ ಹೋಗಲಿಕ್ಕೆ ಬೇಕಾದ ವ್ಯವಸ್ಥೆಗಳಿದೆ, ಸರ್ಕಾರಿ ಬಸ್ಸುಗಳು ಇದೆ, ಎಲ್ಲರಿಗೂ ಒಮ್ಮೆ ಭೇಟಿ ನೀಡುವಂಥ ಒಂದು ಸ್ಥಳ ಅದು. ಅದರಿಂದ ಇದೊಂದು ಸುಸಂದರ್ಭ. ವರಮಹಾಲಕ್ಷ್ಮಿ ವ್ರತದ 25ನೇ ವರ್ಷದ ಒಂದು ಬೆಳ್ಳಿ ಹಬ್ಬದ ಸಮಾರೋಪ ಸಮಾರಂಭ ಸಹ ನಾಡ್ದು ಆದಿತ್ಯವಾರ ನಡೀಲಿಕ್ಕಿದೆ. ಇವತ್ತು ನಾಳೆ ಸಹ ಅಲ್ಲಿ ಪೂಜೆಗಳು ನಡೀತಾ ಇದೆ. ಅದರಿಂದ 2-3 ದಿವಸಗಳಲ್ಲಿ ಪುತ್ತೂರಿನ ಎಲ್ಲ ಭಕ್ತರು ಒಂದು ದಿವಸ ಆದರೂ ಅಲ್ಲಿಗೆ ಭೇಟಿ ನೀಡಬೇಕು ಅಂತ, ಅಲ್ಲಿಗೆ ಭೇಟಿ ನೀಡಬೇಕು. ಆ ಧಾರ್ಮಿಕ ಕ್ಷೇತ್ರಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು ಅಂತ ಎಲ್ಲರಲ್ಲಿ ಕಳಕಳಿಯ ವಿನಂತಿ.